ಏನು ಇಡೀ ದೇಶದಾದ್ಯಂತ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ತುಂಬ ವಿಜೃಂಭಣೆಯಿಂದ ತುಂಬ ಅರ್ಥಪೂರ್ಣವಾಗಿ ಆಚರಣೆ ಮಾಡುವ ನಿಟ್ಟಿನಲ್ಲಿ ನಾವು ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ 14ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ನಾವೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಆ ಬಗ್ಗೆ ಕೆಲವು ವಿವರಗಳನ್ನ ತಮ್ಮ ಗಮನಕ್ಕೆ ತಂದು ತಮ್ಮ ಮುಖಾಂತರ ಎಲ್ಲ ಕೋಲಾರ ಜಿಲ್ಲಾ ಎಲ್ಲ ಜನತೆಗೂ ಈ ವಿಚಾರ ಗೊತ್ತಾಗಿದ್ದ ಕಾರಣಕ್ಕೆ ನಾವು ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ವಿ. ಮಾನ್ಯರೇ, ಈಗ ನಮ್ಮ ಪ್ರಸ್ತುತ ಸಂದರ್ಭದಲ್ಲಿ ದೇಶ ಯಾವ ಥರ ಮುನ್ನಡೀತಾ ಇದ್ದಾರೆ ಅದೆಲ್ಲ ನಾವು ನೋಡ್ತಾ ಇದ್ದೀವಿ. ಪ್ರಸ್ತುತ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಮತ್ತು ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನ ಹೆಚ್ಚು ಪ್ರಸ್ತುತ ಆಗೋದು ಅನಿವಾರ್ಯ ಆಗಿದೆ ನಮ್ಮ ದೇಶದಲ್ಲಿ. ಯಾಕಂತಂದರೆ ಕೋಮುವಾದಿಗಳು RSS ಪ್ರೇರಿತ ವಿಚಾರಗಳು ಇವತ್ತು ಜನಗಳ ಮೇಲೆ ಹಲ್ಲೆ ನಡೀತಾ ಇದ್ದಾರೆ. ವೈಚಾರಿಕವಾದಂಥ ಹಲ್ಲೆಗಳು ಮತ್ತು ಮಾನಸಿಕವಾದಂಥ ಹಲ್ಲೆಗಳು ನಡೀತಾ ದೃಷ್ಟಿಯಿಂದ ನಾವು ಅಂಬೇಡ್ಕರ್ ಅವರ ಜಯಂತಿಯನ್ನು ತುಂಬ ಅರ್ಥಪೂರ್ಣವಾಗಿ ಅವರ ವಿಚಾರಗಳನ್ನ, ಅವರ ವ್ಯಕ್ತಿತ್ವವನ್ನು ಮತ್ತು ಅವರು ದೇಶಕ್ಕೆ ಕೊಟ್ಟ ಕಾಣಿಕೆಗಳನ್ನ ನಾವು ಜನಗಳಿಗೆ ಹೆಚ್ಚಿನ ರೀತಿಯಲ್ಲಿ ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ಯಾಕಂತಂದರೆ ಈಗ ನಾವು ಏನು ಇಡೀ ದೇಶದಾದ್ಯಂತ ಮಾಡ್ತಾ ಇದ್ವಿ, ಜೊತೆಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಎಲ್ಲರ ಸಹಕಾರದೊಂದಿಗೆ ಎಲ್ಲ ಶಾಸಕರು, ಎಲ್ಲ ಮುಖಂಡರು, ಎಲ್ಲ ಪ್ರತಿನಿಧಿಗಳ ಒಂದು ನೇತೃತ್ವದಲ್ಲಿ ಇವತ್ತಿನ ನಾವು ಆ ಕಾರ್ಯಕ್ರಮ ಮಾಡ್ತಿದ್ವಿ. ಯಾರು ಬಿಡ್ತಾ ಇಲ್ಲ ಎಲ್ಲ. ಆಮೇಲೆ ಮುಖ್ಯವಾಗಿ ಈ ಕಾರ್ಯಕ್ರಮವು ತುಂಬ ಯಶಸ್ವಿಯಾಗಬೇಕಂತಂದರೆ KH ಮುನಿಯಪ್ಪ ಸಾಹೇಬರು, ಮಾನ್ಯ ಆಹಾರ ಸಚಿವರು ನಮಗೆಲ್ಲ ಒಂದು ನಿರ್ದೇಶನ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ, ತುಂಬ ಚೆನ್ನಾಗಿ ಎಲ್ಲ ಸೇರಿ ಒಟ್ಟಾಗಿ ಎಲ್ಲರೂ ಸೇರಿಸ್ಕೊಂಡು ಇದನ್ನು ಯಶಸ್ವಿ ಮಾಡಬೇಕು ಅನ್ನೋ ನಮಗೆ ನಿರ್ದೇಶನ ಮಾನ್ಯ KH ಮುನಿಯಪ್ಪನವರು ಕೊಟ್ಟಿರೋದ್ರಿಂದ ನಮ್ಮ ಆಹಾರ ಮಂತ್ರಿಗಳು ಅದರಿಂದ ನಾವು ಹೆಚ್ಚು ಒಗ್ಗಟ್ಟಾಗಿ, ಯಾಕಂತಂದರೆ KH ಮುನಿಯಪ್ಪನವರು ಅಂತಂದರೆ ಅವರ ಕಾರ್ಯಕ್ಷೇತ್ರ ಇದು ಕೋಲಾರ. ಅದರಿಂದ ಕೋಲಾರದಲ್ಲಿ ಯಾವುದೋ ಒಂದು ಕಾಂಗ್ರೆಸ್ ಕಾರ್ಯಕ್ರಮಗಳಾಗಲಿ ಅದನ್ನ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಎಲ್ಲರೂ ಸೇರಿಸ್ಕೊಂಡು ಮಾಡಿ ಅನ್ನೋ ನಿರ್ದೇಶನ ನಮಗೆ ಇರೋದ್ರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಕ್ರಿಯಾಶೀಲರಾಗಿ, ಉತ್ಸಾಹಶೀಲರಾಗಿ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿದೆ. ಯಾಕಂತಂದರೆ ನಾನು ಆವಾಗಲೇ ಹೇಳಿದಾಗೆ ಅಂಬೇಡ್ಕರ್ ಹೆಚ್ಚು ಪ್ರಸ್ತುತ ಆಗಬೇಕು. ಅಂಬೇಡ್ಕರ್ ವಿಚಾರಗಳು, ಬುದ್ಧ, ಬಸವ, ಅಂಬೇಡ್ಕರ್ ವಿಚಾರಗಳು ನಮಗೆ ಹೆಚ್ಚು ನಮಗೆ ಜನಮಾನಸದಲ್ಲಿ ಒಳಗೊಂಡು ಆ ರೀತಿಯಲ್ಲಿ ನಮ್ಮ ನುಡಿ ಕಾರ್ಯಕ್ರಮಗಳನ್ನು ರೂಪಿಸ್ಕೊಳ್ಳೋದು ನಮ್ಮ ಅನಿವಾರ್ಯತೆ ಮತ್ತು ಆದ್ಯತೆ ಆಗಿರೋದು ತಮಗೆಲ್ಲ ವೇದ್ಯ ಆಗಿದೆ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ನಮ್ಮ SC ಸೆಲ್ ಅಧ್ಯಕ್ಷರಾದಂಥ ಜಯದೇವರು ಮಾತಾಡ್ತಾರೆ, ಮತ್ತು ಎಲ್ಲ ಹಿರಿಯ ಮುಖಂಡರು ನಮ್ಮ ಮಂಜುನಾಥ್ ಅವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಮಾತಾಡ್ತಾರೆ. ಜೊತೆಗೆ ನಾವು ಆ ಕಾರ್ಯಕ್ರಮಕ್ಕೆ ಇಡೀ ಜಿಲ್ಲೆಯ ಎಲ್ಲ ಗ್ರಾಮಗಳು ಏನಿದೆ ಎಲ್ಲ ಗ್ರಾಮಗಳು ಇಲ್ಲಿ ಭಾಗವಹಿಸಬೇಕು. ಎಲ್ಲರೂ ಒಟ್ಟಾಗಿ ಪ್ರೀತಿಯಿಂದ ಖುಷಿಯಾಗಿ ಅಂಬೇಡ್ಕರ್ ಜಯಂತಿನ ಆಚರಣೆ ಮಾಡೋ ನಿಟ್ಟಿನಲ್ಲಿ ಎಲ್ಲ ಊರುಗಳಿಂದ ಪಲ್ಲಕ್ಕಿಗೆ ಬರ್ತಾ ಇದ್ದಾವೆ, ಮೆರವಣಿಗೆ ಬರ್ತಾ ಇದ್ದಾವೆ. ಜೊತೆಗೆ ಅಲ್ಲಿ ಮುಖ್ಯ ಭಾಷಣಕಾರರಿಂದ ಅಂಬೇಡ್ಕರ್ ವಿಚಾರಧಾರೆಗಳನ್ನ ಬಿತ್ತುವಂಥ ಕೆಲಸ ಸಹ ನಾವು ಮಾಡಬೇಕಾಗಿದೆ. ನಾವು ಬರೀ ಅಂಬೇಡ್ಕರ್ ಜಯಂತಿ ದಿವಸ ಬರೀ ಅಂಬೇಡ್ಕರ್ ಅವರ ವ್ಯಕ್ತಿತ್ವನ ಮತ್ತು ವಿಚಾರಗಳನ್ನ ನಾವು ಬರೀ ಕೊಂಡಾಡೋದ್ರ ಜೊತೆಗೆ ಅವ್ರ ವಿಚಾರಗಳನ್ನ ನಾವು ಸಮಾಜದಲ್ಲಿ ವೈಯಕ್ತಿಕವಾಗಿ ನಮ್ಮ ಕ್ಯಾರೆಕ್ಟರ್ಗಳಾಗಿ ನಾವು ರೂಪಿಸ್ಕೊಳ್ಳೋದು ತುಂಬ ಮುಖ್ಯ ಅಂತ ನನಗನ್ಸುತ್ತೆ. ಇಷ್ಟು ಹೇಳೋದು ಅವಕಾಶ ಪಟ್ಟಂತ ಎಲ್ಲರಿಗೂ ಹೊಂದಿಸ್ತಾ, ಹಾಗೆಯೇ